ನಮಸ್ಕಾರ. ಮುಖ್ಯಾಂಶಗಳು. ಪ್ರಗತಿ ಸಾಧನೆಗಾಗಿ ಜಯಪ್ರಕಾಶ್ ನಾರಾಯಣ್ ಅವರ ಹಾದಿಯಲ್ಲಿ ಮುನ್ನಡೆಯುವುದು ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಎಲ್ಲ ರೀತಿಯ ಗುಲಾಮಗಿರಿಯಿಂದ ಮುಕ್ತವಾದರೆ ದೇಶದ ಪ್ರಜಾಪ್ರಭುತ್ವ ಬಲಿಷ್ಠವಾಗುತ್ತದೆ. ಇದು ಜೆಪಿ ಸಿದ್ಧಾಂತ. ಎಲ್ಕೆ ಅಡ್ವಾಣಿ. ಜೋರ್ಡಾನ್ ಭೇಟಿಯಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ. ದ್ವಿಪಕ್ಷೀಯ ವ್ಯಾಪಾರ ಬಲವರ್ಧನೆಗೆ ಭಾರತದಿಂದ $100 ದಶಲಕ್ಷ ನೆರವು. ಏಕದಿನ ಕ್ರಿಕೆಟ್. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 304 ರನ್ ಗುರಿ. ವಾರ್ತೆಗಳ ವಿವರ. ಇಂದು ಭಾರತ ರತ್ನ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ 113ನೇ ಜನ್ಮದಿನ ಅಂಗವಾಗಿ ದೆಹಲಿಯಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ, ಕೇಂದ್ರ ಸಚಿವ ಎನ್ ವೆಂಕಯ್ಯ ನಾಯ್ಡು ಸೇರಿದಂತೆ ಗಣ್ಯರು ಜಯಪ್ರಕಾಶ್ ನಾರಾಯಣ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಇಂದು ನಾನಾಜಿ ದೇಶ್ಮುಖ್ ಅವರ ಜನ್ಮದಿನ ಕೂಡ. ತುರ್ತು ಪರಿಸ್ಥಿತಿಯ ವೇಳೆ ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನ ದೇಶದ ಮೂಲೆ ಮೂಲೆಗೂ ಹಬ್ಬಿ ಹೊಸ ರಾಜಕೀಯ ಪರ್ವ ಆರಂಭವಾಯಿತು. ಈ ವೇಳೆ ಹೊಸ ರಾಜಕೀಯ ಪೀಳಿಗೆಯು ಹುಟ್ಟು ಪಡೆಯಿತು. ಜೆಪಿ ಅವರ ತತ್ವ ಸಿದ್ಧಾಂತಗಳ ಮೂಲಕ ಅನೇಕ ನಾಯಕರು ಪ್ರಜಾಪ್ರಭುತ್ವವನ್ನು ಬಲಪಡಿಸಿದರು ಎಂದರು. ನಾನಾಜಿ ದೇಶ್ಮುಖ್ ಅವರಂತಹ ನಾಯಕರು ಜಯಪ್ರಕಾಶ್ ನಾರಾಯಣ್ ಅವರ ವಿಚಾರಗಳನ್ನು ಹಳ್ಳಿಗಳತ್ತ ಕೊಂಡೊಯ್ದು ಗ್ರಾಮೀಣಾಭಿವೃದ್ಧಿಗೆ ಶ್ರಮಿಸಿದರು. ನಾವಿಂದು ಪ್ರಗತಿ ಸಾಧನೆಗಾಗಿ ಜಯಪ್ರಕಾಶ್ ನಾರಾಯಣ್ ಅವರ ಮಾರ್ಗದಲ್ಲಿ ಸಾಗಬೇಕಿದೆ ಎಂದು ಪ್ರಧಾನಿ ಹೇಳಿದರು. आपको खपा देने वाले ये महापुरुष रहे हैं. पटना की वो कूच, यहाँ उनके पुराने साथी बैठे हैं, उनको मालूम है, वे भी उस समय मौजूद थे. और नाना जी का वो उस प्रकार की उनका कौशल्य, सामर्थ्य, साहस, समर्पण, सारे बार जेल दिए. नानाजी को अस्पताल ले जाना पड़ा. लेकिन सिर्फ जयप्रकाश जी के जीवन को बचाने के लिए नानाजी ने अपने आप को झोंक दिया, इतना ही नहीं. राजनीतिक जीवन के सर्वोच्च काल में उन्होंने जयप्रकाश जी के विचारों को चरितार्थ करने के लिए राजनीति का मार्ग छोड़ा और गोंडा में जाकर के जयप्रभा नगर बनाया, जयप्रकाश नारायण और उनकी पत्नी प्रभा देवी के नाम से. और जयप्रभा नगर बना करके ग्रामोत्थान में अपना जीवन खपा दिया उन्होंने. ಉತ್ತರ ಪ್ರದೇಶ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್, ಕರ್ನಾಟಕ ರಾಜ್ಯಪಾಲ ವಜೂಭಾಯಿ ವಾಲಾ, ಹಿರಿಯ ಸಂಸದೀಯ ಪಟು ಕರಿಯಾ ಮುಂಡಾ ಸೇರಿದಂತೆ ಜಯಪ್ರಕಾಶ್ ನಾರಾಯಣ್ ಆಂದೋಲನದಲ್ಲಿ ಪಾಲ್ಗೊಂಡ ಗಣ್ಯರನ್ನು ಪ್ರಧಾನಿ ಸನ್ಮಾನಿಸಿದರು. ಎಲ್ಕೆ ಅಡ್ವಾಣಿ ಅವರನ್ನು ಅಭಿನಂದಿಸಿದರು. और इमरजेंसी में और वाजपेयी जी जब प्रधानमंत्री थे तो उस मंत्रिमंडल में उनके सरकार में थे. श्री विजय कुमार प्रतिनिधित्व किया है. श्री वीरेंद्र करिश्मा भी किया था, उनको सब जानते हैं. डॉक्टर सुब्रमण्यम, ಎಲ್ಕೆ ಅಡ್ವಾಣಿ ಎಲ್ಲಾ ರೀತಿಯಲ್ಲೂ ದೇಶ ಗುಲಾಮಗಿರಿಯಿಂದ ಮುಕ್ತವಾದರೆ ಪ್ರಜಾಪ್ರಭುತ್ವ ಬಲಿಷ್ಠವಾಗುತ್ತದೆ ಎಂಬುದು ಜಯಪ್ರಕಾಶ್ ನಾರಾಯಣ್ ಅವರ ಸಿದ್ಧಾಂತವಾಗಿತ್ತು ಎಂದರು. जब 1947 में हमको भारत को अंग्रेजों के शासन से मुक्ति मिली, बात से लेकर सोचना शुरू किया. और आज अगर राजनीतिक पार्टी में रुचि न ली होती और राजनीति में रुचि लेकर के और ये नहीं सोचा होता कि केवल मात्र अंग्रेजों से शासन से मुक्ति पाना ये पर्याप्त नहीं है. हमारे संविधान निर्माताओं ने ये निर्णय किया कि हम संविधान सभा में निर्णय करेंगे कि भारत को न केवल पराधीनता से मुक्त करना है, लेकिन भारत में किसी कारण से अगर लोकतंत्र कमजोर हो रहा है या होने के कुछ काम हुए हैं तो उस लोकतंत्र को भी फिर से पुनः मजबूती के साथ स्थापित करके और देश को आगे लोकतंत्र के मार्ग पर ले जाना ये भी उतना ही आवश्यक है.
ವೆಂಕಯ್ಯ ನಾಯ್ಡು ಜಯಪ್ರಕಾಶ್ ನಾರಾಯಣ್ ಯುವ ಪೀಳಿಗೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು. ಅವರೊಬ್ಬ ರಾಜಕೀಯ ಸಂತನಾಗಿದ್ದರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿದ್ದ ಅವರು ತುರ್ತು ಪರಿಸ್ಥಿತಿ ವಿರೋಧಿ ಆಂದೋಲನದಲ್ಲೂ ಮುಂಚೂಣಿಯಲ್ಲಿದ್ದರು ಎಂದು ಸ್ಮರಿಸಿದರು. After independence, he declined to join Nehru cabinet. Otherwise, he would have risen to further heights as far as the administration is concerned. Now, you know how much pain people take to join the government. प्रधानमंत्री ಇದಕ್ಕೂ ಮುನ್ನ ಜಯಪ್ರಕಾಶ್ ನಾರಾಯಣ್ ಅವರ ವ್ಯಕ್ತಿತ್ವ ಸಾಧನೆ ಬಿಂಬಿಸುವ ಛಾಯಾಚಿತ್ರ ಪ್ರದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ವೀಕ್ಷಿಸಿದರು. कहा जाता है कि पत्रकार के पास कलम होती है. इससे पहले हुआ विडंबना ये कि आजादी के 27 वर्षों बाद भी फिर युवाओं का मार्गदर्शन करने के लिए नहीं भूलना चाहिए और इसीलिए आज के इस दिन का महत्व और बढ़ जाता है. आज ये जो कार्यक्रम आयोजित किया गया है, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಂಬೈಗೆ ಇಂದು ಒಂದು ದಿನದ ಭೇಟಿ ನೀಡಲಿದ್ದು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. 7,900 ಕೋಟಿ ರೂಪಾಯಿ ಮೊತ್ತದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ನ 4ನೇ ಟರ್ಮಿನಲ್ಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಪ್ರಧಾನಿ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸುವರು. ದಾದರ್ನ ಶಿವಾಜಿ ಪಾರ್ಕ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪ್ರಧಾನಿ ಶ್ರದ್ಧಾಂಜಲಿ ಸಲ್ಲಿಸಲಿದ್ದಾರೆ. ಇದಲ್ಲದೆ ಪ್ರಧಾನಿ 2 ಮೆಟ್ರೋ ಕಾರಿಡಾರ್ ಯೋಜನೆಗಳಿಗೂ ಶಿಲಾನ್ಯಾಸ ನೆರವೇರಿಸಲಿದ್ದು ಬಾಂದ್ರಾ ಕುರ್ಲಾ ಪ್ರದೇಶದ MMRDA ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪಶ್ಚಿಮ ಏಷ್ಯಾದ ಜೋರ್ಡಾನ್, ಪ್ಯಾಲೆಸ್ಟೈನ್ ಹಾಗೂ ಇಸ್ರೇಲ್ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಮೊದಲ ಚರಣದಲ್ಲಿ ಜೋರ್ಡಾನ್ಗೆ ಭೇಟಿ ನೀಡಿದ್ದು ಅಲ್ಲಿನ ದೊರೆ ಶಾ ಅಬ್ದುಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ, ಕ್ಷೇತ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಷಯಗಳ ಚರ್ಚೆ ನಡೆಸಿದರು. ವಿದೇಶಾಂಗ ಸಚಿವಾಲಯದ ಪೂರ್ವ ವಿಭಾಗದ ಕಾರ್ಯದರ್ಶಿ ಅನಿಲ್ ವಾಧ್ವಾ ಭಾರತಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಕಾಯಂ ಸ್ಥಾನ ನೀಡುವ ಕುರಿತು ಜೋರ್ಡಾನ್ ಬೆಂಬಲ ವ್ಯಕ್ತಪಡಿಸಿದೆ. ಉಭಯ ರಾಷ್ಟ್ರಗಳ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಯೋತ್ಪಾದನೆ ನಿಗ್ರಹ, ರಕ್ಷಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಸಮಾಲೋಚನೆ ನಡೆಸಲಾಯಿತು ಎಂದರು. Said that he fully supported the direction that the UN reforms were taking and that India's stand on the UN reforms was fully justified. Jordan will support it. On greater cooperation in counter-terrorism and defense sector, and here he has taken over from discussions that have been held earlier between Jordan and India. As you know, that Jordan has been in the front line of fighting terror. ಭಾರತದಲ್ಲಿ ಉನ್ನತ ವ್ಯಾಸಂಗ ಮಾಡಲು ಬರುವ ಜೋರ್ಡಾನ್ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ದುಪ್ಪಟ್ಟುಗೊಳಿಸಲು ಅವಕಾಶ ನೀಡುವ ಒಪ್ಪಂದವೊಂದಕ್ಕೆ ಇದೇ ಸಂದರ್ಭದಲ್ಲಿ ಸಹಿ ಹಾಕಲಾಯಿತು. 2 ರಾಷ್ಟ್ರಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಬಲವರ್ಧನೆಗೆ ನಿರ್ಧರಿಸಿದ್ದು ಇದಕ್ಕಾಗಿ ಜೋರ್ಡಾನ್ಗೆ $100 ದಶಲಕ್ಷ ಸಾಲದ ರೂಪದ ನೆರವು ನೀಡಲಾಗುವುದು ಎಂದು ಅನಿಲ್ ವಾಧ್ವಾ ತಿಳಿಸಿದರು. ಜೋರ್ಡಾನ್ನ ಭಾರತೀಯ ಸಮುದಾಯ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಷ್ಟ್ರಪತಿ 2025ರ ವೇಳೆಗೆ ಭಾರತ ಹಾಗೂ ಜೋರ್ಡಾನ್ ನಡುವಿನ ವ್ಯಾಪಾರ ವಹಿವಾಟು ಈಗಿರುವ $2 ಶತಕೋಟಿ ನಿಂದ $5 ಶತಕೋಟಿಗೆ ಹೆಚ್ಚಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. of $5 billion as bilateral trade by 2025. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇಂದು ಮಹಾತ್ಮ ಗಾಂಧಿ ರಸ್ತೆ ಉದ್ಘಾಟಿಸಲಿದ್ದು ಜೋರ್ಡಾನ್ನ ಪ್ರಧಾನಿ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಮಾಲ್ಡೀವ್ಸ್ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ರಾಜಧಾನಿ ಮಾಲೆಯಲ್ಲಿಂದು ಅಲ್ಲಿನ ವಿದೇಶಾಂಗ ಸಚಿವ ದುನಿಯಾ ಮೌಮೂನ್ ಜೊತೆಗೆ ಭಾರತ ಮಾಲ್ಡೀವ್ಸ್ ಜಂಟಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಧ್ಯಕ್ಷ ಅಬ್ದುಲ್ ಯಮೀನ್ ಅವರೊಂದಿಗೆ ಸುಷ್ಮಾ ಸ್ವರಾಜ್ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸುಷ್ಮಾ ಸ್ವರಾಜ್ ಉಭಯ ದೇಶಗಳ ನಡುವಿನ ಸಂಬಂಧ ವರ್ಧನೆಯಲ್ಲಿ ಆಯಾ ದೇಶದ ನಾಗರಿಕರ ಪಾತ್ರವೂ ಇದೆ ಎಂದರು. और इसी तरह टीचर और स्टूडेंट का रिश्ता, अध्यापक और छात्र का रिश्ता आदर का रिश्ता होता है, रिस्पेक्ट का रिश्ता होता है. और मेरा ये मानना है कि किसी भी 2 देशों के बीच में संबंध बनाने में बहुत बड़ी भूमिका उन दोनों देशों के लोगों की होती है. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಾಳೆ 10 ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ 49 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ.
54 ಮಂದಿ ಮಹಿಳೆಯರು ಸೇರಿದಂತೆ 583 ಅಭ್ಯರ್ಥಿಗಳು ಕಣದಲ್ಲಿದ್ದು 1.35 ಕೋಟಿಗೂ ಹೆಚ್ಚು ಮತದಾರರಿದ್ದಾರೆ. ಚುನಾವಣೆ ನಡೆಯುವ ಸಮಸ್ತಿಪುರ, ಬೇಗುಸರಾಯ್, ಜಮುಯಿ, ಬಂಕಾ, ಲಖೀಸರಾಯ್, ಮುಂಗೇರ್, ಖಗಾರಿಯಾ, ಭಾಗಲ್ಪುರ, ನಾವಡಾ ಹಾಗೂ ಶೇಖ್ಪುರ ಜಿಲ್ಲೆಗಳಲ್ಲಿ ವ್ಯಾಪಕ ಭದ್ರತೆ ಕಲ್ಪಿಸಲಾಗಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅಜಯ್ ನಾಯಕ್ ಪಾಟ್ನಾದಲ್ಲಿ ದೂರದರ್ಶನದೊಂದಿಗೆ ನಕ್ಸಲ್ ಬಾಧಿತ ಪ್ರದೇಶದಲ್ಲಿ ಹೆಚ್ಚುವರಿ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. सारी तैयारियां तो अभी पूर्ण है और इसकी समीक्षा हर स्तर पर की गई है और कल और परसों मुख्य निर्वाचन आयुक्त जैदी साहब और अन्य जो 2 आयुक्त हैं उनके द्वारा भी वीडियो कॉन्फ्रेंसिंग किया गया था सभी ऑब्जर्वर्स के साथ. तो सभी लोग जिला द्वारा जो तैयारियां की गई हैं उससे संतुष्ट हैं. सर, नक्सल एक बड़ी समस्या है, कुछ खास तरह का प्लान आपने उन इलाकों में किया है? हम लोगों ने काफ़ी उसके लिए पर्याप्त सुरक्षा के प्रबंध किए हैं और डिटेल्स तो बताना ज़्यादा उचित नहीं होगा, लेकिन हर प्रकार से हम लोग. ಇಂದು ಖ್ಯಾತ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅವರ 73ನೇ ಜನ್ಮದಿನ. ಸಾತ್ ಹಿಂದೂಸ್ತಾನಿ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಅವರು ಜಂಜೀರ್, ಅಭಿಮಾನ್, ನಮಕ್ ಹರಾಮ್, ದೀವಾರ್, ಶೋಲೆ, ಕಭಿ ಕಭಿ, ಡಾನ್ ಸೇರಿದಂತೆ ಅನೇಕ ಚಲನಚಿತ್ರಗಳಲ್ಲಿ ತಮ್ಮ ಅನನ್ಯ ಪ್ರತಿಭೆ ಪ್ರದರ್ಶಿಸಿದ್ದಾರೆ. ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಅಮಿತಾಬ್ ಬಚ್ಚನ್ ಚಿತ್ರರಂಗದ ಅನೇಕ ಪ್ರತಿಷ್ಠಿತ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. खुल जाए बंद अकल का ताला, फिर तो ऐसा करे धमाल, सीधी कर दे सबकी चाल. वो छोरा गंगा किनारे वाला, वो छोरा गंगा किनारे. ತಮಿಳು ಚಿತ್ರರಂಗದ ಹೆಸರಾಂತ ನಟಿ ಮನೋರಮಾ ಚೆನ್ನೈನಲ್ಲಿ ಕಳೆದ ಮಧ್ಯರಾತ್ರಿ ನಿಧನ ಹೊಂದಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಚಿತ್ರರಂಗದಲ್ಲಿನ ತಮ್ಮ 6 ದಶಕಗಳ ಬದುಕಿನಲ್ಲಿ ಅವರು ತಮಿಳು, ಮಲಯಾಳಂ ಮತ್ತು ತೆಲುಗಿನ 1200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದರು. ಅವರು ಪದ್ಮಶ್ರೀ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದರು. ಭಾರತದ ಬಾಕ್ಸರ್ ವಿಜೇಂದ್ರ ಸಿಂಗ್ ತಮ್ಮ ಚೊಚ್ಚಲ ವೃತ್ತಿಪರ ಬಾಕ್ಸಿಂಗ್ ಪಂದ್ಯದಲ್ಲಿ ಬ್ರಿಟನ್ನಿನ ಸೊನ್ನಿ ವೈಟಿಂಗ್ ವಿರುದ್ಧ ಜಯ ಸಾಧಿಸಿದ್ದಾರೆ. ನಿನ್ನೆ ಮ್ಯಾಂಚೆಸ್ಟರ್ ಅರೇನಾದಲ್ಲಿ 4 ಸುತ್ತುಗಳಲ್ಲಿ ನಡೆದ ಪಂದ್ಯದಲ್ಲಿ ವಿಜೇಂದ್ರ ಸಿಂಗ್ ಟೆಕ್ನಿಕಲ್ ನಾಕೌಟ್ನಲ್ಲಿ ಸೊನ್ನಿ ವೈಟಿಂಗ್ ಅವರನ್ನು ಮಣಿಸಿದರು. ಭಾರತ ದಕ್ಷಿಣ ಆಫ್ರಿಕಾ ನಡುವಿನ 5 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಕಾನ್ಪುರದಲ್ಲಿಂದು ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಆಯ್ದುಕೊಂಡು ನಿಗದಿತ 50 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 303 ರನ್ ಮಾಡಿತ್ತು. ಎಬಿ ಡಿವಿಲಿಯರ್ಸ್ ಅಜೇಯ 104 ರನ್ ಗಳಿಸಿದರು. ಇದು ಏಕದಿನ ಕ್ರಿಕೆಟ್ನಲ್ಲಿ ಅವರ 21ನೇ ಶತಕವಾಗಿದೆ. ಗೆಲುವಿಗೆ 304 ರನ್ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ ವಿಕೆಟ್ ನಷ್ಟವಿಲ್ಲದೆ 7 ರನ್ ಮಾಡಿ ಆಡುತ್ತಿದೆ. ಇದೀಗ ಕಾನ್ಪುರದಿಂದ ನೇರ ಪ್ರಸಾರ. Let's have a look at that innings again. It was a blinder for AB de Villiers on a difficult pitch before he decided it's time. And then he went into that final gear. Mostly normal shots. As you said, so light on his feet, Sean. It stings like AB. He knew at the moment he hit it that was gone. And that was the 6 that got his 100 and got South Africa past 300. Those big hundreds that he got, those quick hundreds he got against the West Indies in Joburg and at Sydney. You often saw him get down and play the laps and the reverse laps and everything like that. But as you mentioned in that highlights package, it was just normal cricketing shots. And he still executed. The field restrictions have changed. You allowed the extra man out. Didn't affect the way he played.
That's where I think India missed Ashwin as a bowler, the start of the innings for AB. Three overs gone. It's 8. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಾಧನೆಗಾಗಿ ಜಯಪ್ರಕಾಶ್ ನಾರಾಯಣ್ ಅವರ ಹಾದಿಯಲ್ಲಿ ಮುನ್ನಡೆಯುವುದು ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಎಲ್ಲ ರೀತಿಯ ಗುಲಾಮಗಿರಿಯಿಂದ ಮುಕ್ತವಾದರೆ ದೇಶದ ಪ್ರಜಾಪ್ರಭುತ್ವ ಬಲಿಷ್ಠವಾಗುತ್ತದೆ ಎಂಬುದು ಜೆಪಿ ಸಿದ್ಧಾಂತ. ಎಲ್ಕೆ ಅಡ್ವಾಣಿ. ಜೋರ್ಡಾನ್ ಭೇಟಿಯಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ. ದ್ವಿಪಕ್ಷೀಯ ವ್ಯಾಪಾರ ಬಲವರ್ಧನೆಗೆ ಭಾರತದಿಂದ $100 ದಶಲಕ್ಷ ನೆರವು. ಏಕದಿನ ಕ್ರಿಕೆಟ್, ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 304 ರನ್ ಗುರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.